ಸರ್ಕಾರದ ವಿರುದ್ಧವಾಗಿ ಎನ್ ರವಿಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಶಾಸಕರೇ ಭ್ರಷ್ಟಾಚಾರ ಇದೆ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಸ್ಕ್ಯಾಮ್ ಆಗ್ತಾ ಇದ್ರೂ ಕೂಡ ಯಾವುದೇ ತನಿಖೆ ನಡೀತಾ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಎನ್ ರವಿಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಸಿಎಂ ಅವರೇ ಬಿಜೆಪಿ 40% ಎಂದಿದ್ರಲ್ಲ, ಇನ್ನು ಜಮೀರ್ ಭ್ರಷ್ಟ ಅಂತ ಹೇಳಿ ಶಾಸಕ ಬೇಳೂರು ಗೋಪಾಲಕೃಷ್ಣನೇ ಹೇಳ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಅದೆಷ್ಟು ಪರ್ಸೆಂಟ್ ತೆಗೆದುಕೊಳ್ತಾ ಇದೆ? ಸಂವಿಧಾನದ ಬಗ್ಗೆ ನಂಬಿಕೆ ಇದ್ರೆ ಸಿಎಂ ರಿಸೈನ್ ಮಾಡ್ಲಿ. ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಅಧಿವೇಶನದಲ್ಲಿ ಈ ಎಲ್ಲ ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡ್ತೇವೆ. ರಾಜೀನಾಮೆ ಕೊಡೋವರೆಗೂ ಬಿಜೆಪಿ ಹೋರಾಟವನ್ನ ಮಾಡುತ್ತೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಎನ್ ರವಿಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಭ್ರಷ್ಟಾಚಾರ ಮುಗಿಲು ಮುಟ್ತಾ ಇದೆ. ಒಬ್ಬರಾದ ನಂತರ ಒಬ್ಬರು, ಒಬ್ಬರಾದ ನಂತರ ಮತ್ತೊಬ್ಬರು, ಮತ್ತೊಬ್ಬರಾದ ನಂತರ ಮಗದೊಬ್ಬರು. ಕಾಂಗ್ರೆಸ್ MLAಗಳು ಮಾತಾಡ್ತಾ ಇದ್ದಾರೆ, BJP JDSನವರಲ್ಲ. BJP JDSನವರಂತೂ ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಇಲ್ಲ ನಿಮಗೆ ಅಧಿಕಾರ ಸಿಕ್ಕಿಲ್ಲ ಅಂತ ನೀವು ಮಾತಾಡ್ತಿದ್ದೀರಾ ಅಂತ ನಮಗೆ ಹೇಳ್ಬೋದು. ರಾಜು ಕಾಗೆ ಅವ್ರಿಗೆ ಏನು ಹೇಳ್ತೀರಿ? ಬೆಳಗಾಂ ಜಿಲ್ಲೆನಲ್ಲಿ MLA. ಶಿವಮೊಗ್ಗ ಜಿಲ್ಲೆ ಬೇಳೂರು ಗೋಪಾಲಕೃಷ್ಣ ಅವ್ರಿಗೇನು ಹೇಳ್ತೀರಿ? ಶಿವಮೊಗ್ಗ ಜಿಲ್ಲೆ ಸಾಗರದ MLA. BR ಪಾಟೀಲ್ ಗುಲ್ಬರ್ಗ ಜಿಲ್ಲೆ ಆಳಂದ ಆ ಶಾಸಕರಿಗೇನು ಹೇಳ್ತೀರಿ? ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿ MLA ಆದಂಥವ್ರು, ಅಷ್ಟೊಂದು ಸೀನಿಯರ್ MLA. ನಮ್ಮ ಕೊಪ್ಪಳದ ಜಿಲ್ಲೆಯ MLA ಆಗಿರ್ತಕ್ಕಂಥ ಸೀನಿಯರ್ MLA ಅವ್ರಿಗೇನು ಹೇಳ್ತೀರಿ? ಕರ್ನಾಟಕ ನಂಬರ್ 1 ಕರಪ್ಟ್ ಸ್ಟೇಟ್ ಅಂತ ಹೇಳಿದಾರಲ್ಲ, ಅವ್ರಿಗೇನು ಹೇಳ್ತೀರಿ?